3 ನವಿಲು ಬಂದ ಈಗ ಬೆಳಗ್ಗೆನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿಗೆ ಪೂಜೆ ಮಾಡ್ಬೇಕಂತೇಳಿ ಹೂ ಕೊಯ್ಬೇಕಂತಂದೆ. ಆಲ್ರೆಡಿ 7:30 ಗಂಟೆ ಟೈಮ್ ಆಗ್ತಾ ಬಂದಿದೆ. ಈಗ ಹೂ ಅಂತ ಮಲ್ಲಿಗೆ ಹೂವು ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕಟ್ ಮಾಡಿ ಚಿಗುರು ಬಂದು ಹೂ ಸ್ಟಾರ್ಟ್ ಆಯಿತು. ಬೇಗ ಆಗ್ತವೆ, ತುಂಬ ಚೆನ್ನಾಗಿ. ಮೊಗ್ಗೆ ಅಂದರೆ ಫುಲ್ ಬಿಟ್ಟಿದೆ. ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡಿ. ಎಷ್ಟು ಹೊಸ ಹೂ ಸ್ಟಾರ್ಟ್ ಅದು ನೋಡಿ. ಮೊಗ್ಗೆ ಹೂ ಎಲ್ಲ ಹಾಗೆ ಇಲ್ಲಿ ಆಗಿದ್ದಾವೆ. ದಿನ 4 ಆದರೆ ಸಾಕು ನಮಗೆ, ಜಾಸ್ತಿ ಏನು ಬೇಡ ಸ್ನೇಹಿತರೆ ಅಲ್ವಾ? ದೇವರಿಗೆ ಆದರೂ ಆಗಲಿ ಇಲ್ಲ ನಮಗಾದರೂ ಆಗಲಿ ಚೆನ್ನಾಗಿ ಆದರೆ ಸಾಕು. ಹಾಗೆ ಬಂದಿಲ್ಲಿ ದಾಸವಾಳ ಒಂದು ಸ್ವಲ್ಪ ಕೊಯ್ಕೊಂಡ್ಬಿಡ್ತೇನೆ ದೇವ್ರ ಪೂಜೆಗೆ. ಈಗ 2-3 ದಿನ ಆಯಿತು ಸ್ನೇಹಿತರೆ, ಮಳೆನೇ ಹೋಯಿತು ನೋಡಿ. ಮಳೆನೇ ಇಲ್ಲ. ಎಷ್ಟು ಒಳ್ಳೆ ಮಳೆ ಬರ್ತಾಯಿತ್ತು. ನೈಟ್ ಮಳೆ ಬರ್ತಿತ್ತು, ಸಂಜೆನ ಬಿಸಿಲು ಬೀಳ್ತಿತ್ತು, ಖುಷಿ ಆಕ್ಕಿತ್ತು. ಇಲ್ಲಿ ನಿಂತ್ಕೊಳ್ಳಿಕ್ಕೆ ನೋಡಿ, ಗರಿ ಬಿಚ್ಚಿತ್ತು ನವಿಲು. ಜೂಮ್ ಹಾಕಿ ತೋರಿಸ್ತೇನೆ. ದಿನ 3-4 ನವಿಲು ಇರತ್ತವೆ. ಈ ಕಡೆ ಬಂದಿದೆ ದೊಡ್ಡ ನವಿಲು, ಅದು ಬಿಚ್ಚುತ್ತೆ. ಈಗ ಯಾವಾಗ ಬಿಚ್ಚುತ್ತೋ ಗೊತ್ತಿಲ್ಲ. ಇದೊಂದಿಷ್ಟು ಹೂ ಕೊಯ್ಕೋತೀನಿ. ಹೂ ಕೊಯ್ಕೊಂಡ್ಮೇಲೆ ಪೂಜೆ ಮಾಡ್ತೇನೆ ಸ್ನೇಹಿತರೆ. ಕೆಲಸಕ್ಕೆ ಹೋಗ್ತೇನೆ. ಬಂದಮೇಲೆ ಇವತ್ತೊಂದು ಡಿಫ್ರೆಂಟಾಗಿರೋಂಥ ರೆಸಿಪಿ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೇನೆ. ನಾನು ನೋಡ್ತೀನಿ, ಮಾಡೋದಾದ್ರೆ ನಿಮಗೆ ಮಾಹಿತಿ ಕೊಡ್ತೀನಲ್ಲ. ಅದಕ್ಕಾಗಿ ಏನು ಕೆಲಸ ರೀ ಹೆಣ್ಮಕ್ಳದು, ಎಷ್ಟು ಮಾಡಿದ್ರೂ ಮತ್ತೆ ಬೈಸ್ಕೋದು ಮಾತ್ರ ತಪ್ತಾ ಇಲ್ಲಲ್ಲ. ಬೆಳಗ್ಗೆ ಎಷ್ಟು ಧನುಷಂದು ಕೈ ಒಂದು ಈ ಥರ ಮಾಡ್ಕೊಂಡು ಕೂತಿದ್ದಾನೆ. ನಾವೇ ಬೈಸ್ಕೋಬೇಕು ಅವನ ಸಂಬಂಧ. ಹೂ ಒಂದಿಷ್ಟು ಕೊಯ್ಕೊಂಡೆ. ಈಗ ಧನುಷ ಅಂತೂ ರೆಡಿ ಆಗತ್ತಾನೆ ಆಲ್ರೆಡಿ ಕಾಲೇಜಿಗೆ. ಇವತ್ತು ಅವ್ರ ಪಪ್ಪ ಎಲ್ಲ ಬಿಟ್ಟು ಬರಲಿಕ್ಕೆ ಬಸ್ಸಿಗೆ ಹೋಗಬೇಕು. ಈಗ ನಾವು ಹೋದರೂ ಬಸ್ಸಿಗೆ ಕರ್ಕೊಂಡು ಹೋಗಬೇಕು. ಸುಮ್ಮನೆ ಡಬಲ್ ಆಗುತ್ತೆ. ಸ್ವಲ್ಪ ಬೇಗ ಹೋಗಂತ ಇದ್ದೀನಿ ನೋಡಿ. ತಿಂಡಿ ತಿಂತಾಯಿದ್ದಾನೆ ಇಲ್ಲಿ. ಅವನು ತಿಂಡಿ ತಿನ್ನಲಿ ಸ್ನೇಹಿತರೆ. ಹಾಗಾಗಿ ಈಗ ಇಲ್ಲಿ ಪೂಜೆಗೆ ನಾನು ಕೂಡ ರೆಡಿ ಮಾಡ್ಕೋತೀನಿ. ಟೈಮ್ ಆಗಿದೆ ಆಲ್ರೆಡಿ. ಪೂಜೆಗೆ ರೆಡಿ ಮಾಡ್ಕೋತೀನಿ. ನಿಮಗೆ ನಾನು ಕೆಲಸಕ್ಕೆ ಹೋಗಿ ಬಂದ ಮೇಲೆ ಸಿಗ್ತೇನೆ. ಈಗ ನಾನಿಲ್ಲಿ ಹರಿಯಾಲಿ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೂ ಸ್ವಲ್ಪ ಇದಾಗ್ತಾಯಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಮನೆಯಲ್ಲಿ ಪದಾರ್ಥ ಇತ್ತು, ಹಣ್ಣು ಕೂಡ ಇತ್ತು, ಅದಕ್ಕಾಗಿ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಈಗ ಟೇಸ್ಟಿಯಾಗಿರೋವಂಥ ಹರಿಯಾಲಿ ರೈಸ್ ನೋಡಿ. ಇಲ್ಲಿ ನೀರೆಲ್ಲ ಹಾಕಲ್ಲ ಇದಕ್ಕೆ, ಹಾಗೆ ಇದನ್ನು ಮಾಡಬೇಕಾಗತ್ತೆ. ಇಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಸ್ವಲ್ಪ. ಹರಿಯಾಲಿ ರೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಿಂದೆ ನಿಂತು ಯಾಕೆ ವಿಡಿಯೋ ಮಾಡ್ತಾ ಇದ್ದಿಲ್ಲಪ್ಪ ನೀನು? ಇದೇ ಚೆನ್ನಾಗಿರಲ್ಲ. ಇಲ್ಲಿ ಎದುರುಗಡೆ ಬಾ. ಇಂಥ ಮಕ್ಕಳು ಇರ್ಬೇಕು ನೋಡಿ, ಎಷ್ಟು ಒಳ್ಳೆಯದು. ಹಾಗೆ ಈಗ ಇದನ್ನು ನಾನು ಮಾಡಿ ನಿಮಗೆ ನೀಟಾಗಿ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಪರಿಮಳ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ನಾನು ಯಾವುದೇ ರೆಸಿಪಿ ಮಾಡೋದಿದ್ರೂ ಕೂಡ ಇಲ್ಲಿ ನಾನು ಇದು ಮಾಡ್ತೀನಿ, ಏನಪ್ಪ ಅಂದರೆ ರೇಷನ್ ಅಕ್ಕಿದೇ ಮಾಡ್ತೀನಿ ನೋಡಿ. ಈಗಲೂ ಕೂಡ ರೇಷನ್ ಅಕ್ಕಿದೆ. ರೇಷನ್ ಅಕ್ಕಿ ಹೋಸತ್ತೆ ಅದು ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ. ಈ ಸರಿ ತುಂಬಾ ಚೆನ್ನಾಗಿ ಬಂದಿದೆ, ಉದುರಾಗಿ. ಹಾಗಾಗಿ ಅನ್ನ ಮಾಡಿದ್ನಿ ಇತ್ತು, ಅದಕ್ಕಾಗಿ ಆವಾಗಲೇ ಇದಕ್ಕೋಸ್ಕರ ಅಂಥೇಳಿ ಅನ್ನ ಮಾಡಿದ್ದೆ. ರೈಸ್ ಮಾಡೋದಕ್ಕೋಸ್ಕರ ಉದುರಾಗಿ. ಈಗ ನೋಡಿ, ಉದುರಾಗಿ ನನಗೆ ಸೆಕೆ ಸುರಿತಾ ಇದೆ. ಒಂದು ಸ್ವಲ್ಪ ಬಿಸಿ ಹಣ್ಣಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆರಬೇಕು ತುಂಬ ಚೆನ್ನಾಗಿ. ನನಗೆ ಕತ್ಲಾಗುತ್ತೆ ವಿಡಿಯೋ ಮಾಡೋದಕ್ಕೆ ಅಂಥೇಳಿ
ಈಗ ಬೇಗ ಬೇಗ ಹುಳಿ ಹಣ್ಣಿದೆ ಅದ್ರಾಗ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀವು ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಟೇಸ್ಟ್ ಅಂತ ನೋಡಿ. ಇದನ್ನು ನೀವು ಮಾಡಿ ಅರ್ಜೆಂಟಿಗೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಣ್ಣು ಒಂದು ರೆಡಿ ಇದ್ದರೆ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಹಾಗಾಗಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಮಗೆ ರೆಡಿಯಾಗಿದೆ. ಇದಕ್ಕೆ ಲಿಂಬೆ ಹಣ್ಣಿದ್ರೆ ಹಾಕ್ಕೊಳ್ಳಿ. ಲಿಂಬೆ ಹಣ್ಣ ನನ್ನ ಹತ್ರ ಇಲ್ಲ ಸ್ನೇಹಿತರೆ, ರಸ ಹಾಕಲಿಕ್ಕೆ. ಅದಕ್ಕೆ ಇಲ್ಲಿ ಖಾಲಿ ಆಗಿತ್ತು, ಪೇಟೆ ಹೋಗಿ ಬಂದೆ, ನೆನಪಾಗಲಿಲ್ಲ ತರೋದು ಕೂಡ. ಈಗ ರೆಡಿ ಆಗಿದೆ, ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಹರಿಯಲ್ಲಿ ರೈಸ್ ರೆಡಿ ಮಾಡಿದ್ದೇನೆ. ಅದರ ರೆಸಿಪಿ ಬರುತ್ತೆ ನಿಮಗೆ ಇವತ್ತೇ. ಮೇಡಮ್ ಅವರೆಲ್ಲ ಹೊರಗಡೆ ಬಟ್ಟೆ ತಗೊಂಬಂದು ಮಡಚಿದ್ರೆ ಇವರು ಟೇಸ್ಟ್ ಮಾಡ್ತಾಯಿದ್ದಾರೆ. ಇವ್ರು ಮುಂದೆ ಕೂತ್ಕೋತ ಹೋಗಿ. ಹೇಗಿದೆ ಸರ್? ಟೇಸ್ಟ್ ಆಗಿದೆಯಾ? ಹೌದಾ, ಚೆನ್ನಾಗಿ ಉಂಟಾ? ನೋಡಿ ಸ್ನೇಹಿತರೆ, ಟೇಸ್ಟ್ ಆಗಿದೆ ಅಂತ ಇವನು ತಿಂತಾ ಇದ್ದಾನೆ. ಈಗ ಇವರು ಇಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ದಾರೆ, ಬಟ್ಟೆ ತೊಳೆದಿರೋ ಅಂಥದ್ದೆಲ್ಲ ಮಡಚಿ ಹಾಕ್ತಾಯಿದ್ದಾರೆ. ಈಗ ನಾನು ಹೊರಗಡೆ ಹೋಗ್ತೇನೆ, ಏನಾದರೂ ಸ್ವಲ್ಪ ಕೆಲಸ ಮಾಡಿ ಬರ್ತೇನೆ. ಇಲ್ಲಿ ರುಬ್ಕೊಳ್ಳಿಕ್ಕೆ ನಾನು ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಪುದೀನ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಮೆಣಸು ಹಾಕೋತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಕಾಯಿ ಮೆಣಸು ಹಾಕೊಳ್ಳಿ. 1 ಇಂಚಷ್ಟು ಹಸಿ ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ, 2 ಏಲಕ್ಕಿ, 5 ರಿಂದ 6 ಲವಂಗ, 1 ಇಂಚಷ್ಟು ಶುಂಠಿ. ಇದನ್ನೆಲ್ಲ ನಾನೀಗ ಇದಕ್ಕೆ ರುಬ್ಕೊಳ್ಳಿಕ್ಕೆ ಹಾಕ್ತೇನೆ ನೋಡಿ. ಈಗ ಇದನ್ನು ನೈಸಾಗಿ ಪೇಸ್ಟ್ ಥರ ಮಾಡಬೇಕು ನೋಡಿ. ಈ ಥರ ಈಗ ರುಬ್ಬಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಚೆನ್ನಾಗಿ ಆಗುತ್ತೆ. ಈಗ ಇದನ್ನು ಪೇಸ್ಟ್ ಮಾಡ್ತೇನೆ ನೋಡಿ. ಈ ಥರ ಈಗ ಪೇಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಕೊಡ್ತೇನೆ ಈಗ ನೋಡಿ. ಇಲ್ಲಿ ಗ್ಯಾಸ್ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ನಾನು ಇಲ್ಲಿ ಎಣ್ಣೆ ತುಪ್ಪ 2 ಮಿಕ್ಸ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನೋಡಿ. 2 ಮಿಕ್ಸ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿಲಿ ನೋಡಿ. 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತೆ ರುಬ್ಲಿಕ್ಕೂ ಹಾಕಿದ್ದೀನಿ. ಇಲ್ಲಿ ಹಾಕ್ತೇನೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಬೀನ್ಸು. ಇದು ಬೀನ್ಸ್ ಎಲ್ಲ ಹಾಕಬೇಕು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಾಗೆ 1 ಸಣ್ಣದು ಕ್ಯಾರೆಟು. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ನಮಗೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಇದಕ್ಕೆ ನಾವೇನು ರುಬ್ಬಿಟ್ಟಿದ್ದೆ ನೋಡಿ, ಅದನ್ನೆಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಂಡು ಸ್ನೇಹಿತರೆ ಇದಕ್ಕೆ ನೋಡಿ. ಇದನ್ನೀಗ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ನಾವು ಹಸಿದೇ ರುಬ್ಬಿರ್ತೀವಿ, ಅದಕ್ಕಾಗಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಎಲ್ಲವನ್ನು ನೋಡಿ. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪು ಹಾಕಿದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿದ್ದೇನೆ ಅನ್ನಕ್ಕೆ, ಅದಕ್ಕಾಗಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಳದಿ ಪೌಡರು ಎರಡನೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಇದರೊಟ್ಟಿಗೆ ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನನ್ನ ಹತ್ರ ಇತ್ತು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಹಸಿ ಬಟಾಣಿ. ಎಣ್ಣೆಯಲ್ಲಿ ಬೇಕಾದ್ರೆ ನೀವು ಫ್ರೈ ಕೂಡ ಮಾಡ್ಕೋಬೋದು ನೋಡಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ನಾವೀಗ ಏನು ಮಾಡೋದು ಅಂದರೆ ಲಾಸ್ಟಲ್ಲಿ ಅನ್ನ ರೆಡಿ ಮಾಡಿಟ್ಟಿರುವಂಥ ಅನ್ನ ಹಾಕೊಂಬಿಡಿ. ಇಲ್ಲಿ ರೆಡಿ ಮಾಡಿಟ್ಟಿರುವಂಥ ಅನ್ನ ಇದೆ, ಉದುರಾಗಿ ಇರಬೇಕು ಹಣ್ಣು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಸ್ಟಿಯಾಗಿರುವಂಥ ಹರಿಯಾಲಿ ರೈಸ್ ರೆಡಿಯಾಗುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಮಾಡಿ ಹಾಕ್ತೇನೆ.
ಇದನ್ನೆಲ್ಲ ಈಗ ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಗೊತ್ತಾ, ಇದಕ್ಕೆ ಲಿಂಬೆ ರಸ ಇದ್ದರೆ ಹಾಕ್ಕೊಳ್ಳಿ ಪ್ಲೀಸ್. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನೀವು ಇದ್ದರೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಟೇಸ್ಟು ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ, ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಉದುರಾಗಿ ತುಂಬಾ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂಥೇಳಿ ನೋಡಿ, ಎಷ್ಟು ಮಸ್ತಾಗಿದೆ ಸ್ನೇಹಿತರೆ. ನೀವು ಟ್ರೈ ಮಾಡಿ. ಹಸಿ ಬಟಾಣಿ ಇದ್ದರೆ ಮಕ್ಕಳದು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಉದುರಾಗಿರುವಂಥ ಇಲ್ಲಿ ಹರಿಯಾಲಿ ರೈಸ್ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ನಾವು ಇದೇ ಥರ ಎಣ್ಣೆ ತರ್ತೀವಿ. ಎಣ್ಣೆ ಬಾಕ್ಸ್ ತರ್ತೀವಿ. ಇದು ಸನ್ ರಿಚ್ ನೋಡಿ, ಸನ್ ರಿಚ್ ಇದು ತುಂಬ ಚೆನ್ನಾಗಿರುತ್ತೆ ಆಯಿಲು. ಮತ್ತು ಈಗ ಸಣ್ಣ ಏನಂತಾರೆ ಇದನ್ನೊಂದು ಸನ್ಫ್ಲವರ್ ರುಚಿ ಗೋಲ್ಡ್, ಅದು ತುಂಬ ಗಟ್ಟಿ ಬರುತ್ತೆ, ಚೆನ್ನಾಗಿರಲ್ಲ. ಮುಂಚೆ ನಮ್ಗೆ ಗೊತ್ತಾಕಿದ್ದಿಲ್ಲ. ರುಚಿ ಗೋಲ್ಡನ್ನು ತರ್ತಿದ್ವಿ. ಈಗ ಇಲ್ಲ, ಸನ್ ರಿಚರೇ ಸನ್ಫ್ಲವರ್ ಆಯಿಲರೇ ತರ್ತೀವಿ. ಒಂದು ನೀರು ಥರ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಕಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೋತೇನೆ ಸ್ನೇಹಿತರೆ ಯಾವಾಗಲೂ. ಹಾಗೆ ಡೈರೆಕ್ಟ್ ಕಟ್ ಮಾಡಿ ಹಾಕೋದಕ್ಕೆ ಸರಿಯಾಗಲ್ಲ. ಒಂದು ಪ್ಲಾಸ್ಟಿಕ್ ಡಬ್ಬಿ ಮಾಡಿದ್ದೀನಿ, ಅದಕ್ಕೆ ಹಾಕೋತೇನೆ. ಒಂದು 2 ತಿಂಗಳು 3 ತಿಂಗಳು ಆದ್ಕೂಡಲೇ ಡಬ್ಬಿ ಹಾಳಾಕೈತಿ ಚೆನ್ನಾಗಿ. ಅಂದರೆ ಎಲ್ಲ ಎಣ್ಣೆ ಅಂಟಾಕೈತಿ. ತೊಳಿತೀನಿ ಒಂದು 2-3 ಸತಿ. ತೊಳೆದ್ರೆ ಕ್ಲೀನ್ ಏನೋ ಆಗ್ತಿದ್ರೆ ಇದನ್ನು ಬಿಸಾಕಿ ಮತ್ತೊಂದು ಬೇರೆದು ಮಾಡ್ತೇನೆ. ಮತ್ತು ಹೀಗೆ ಏನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಿ ನೋಡಿ, ಅದು ಉಳಿದಿದ್ರೆ ಅದನ್ನೇ ನಾವು ಬಿಸಾಕಲ್ಲ. ನಾವೇನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಇದನ್ನೆಲ್ಲ ಮಾಡೋದಿಲ್ಲಲ್ಲ. ಮೀನು ಫ್ರೈ ಮಾಡ್ತಾರಲ್ಲ ಅಂಥವರೆಲ್ಲ ಬಿಸಾಕ್ತಾರೆ. ನಾವು ಅದು ತಿನ್ನೋದಿಲ್ಲ, ಮಾಡೋದಿಲ್ಲ. ನಾವೇನಾದರೂ ಬಜ್ಜಿ ಕರೆದದ್ದು ಎಣ್ಣೆ ಉಳಿದ್ರೆ ಒಂದು ಸ್ಟೀಲಿನ ಡಬ್ಬಿ ಮಾಡಿದ್ದೀನಿ, ಅದಕ್ಕೆ ಎಲ್ಲ ಸೋದಿಸಿ ಹಾಕೊಂಡ್ಬಿಡ್ತೀನಿ ಯಾವಾಗಲೂ. ಅದಕ್ಕಾಗಿ ಈಗ ಇದ್ರೊಳಗಡೆ ಇನ್ನೂ ಎಣ್ಣೆ ಇರುತ್ತೆ. ಎಣ್ಣೆ ಇದನ್ನು ಹಾಗೆ ಡೈರೆಕ್ಟಾಗಿ ಬಿಸಾಕಲ್ಲ ನಾನು. ಅಕ್ಕಿ ರೊಟ್ಟಿ ಅಂದರೆ ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಿ ನೋಡಿ. ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಲ್ಲ, ಅಂಥ ಟೈಮಲ್ಲಿ ಹಿಂದೆ ಹೋಗು, ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಕವರ್ ಕಟ್ ಮಾಡಿ ತುಂಬ ದಿನ ಏನಿಲ್ಲ, 2 ದಿನ 3 ದಿನ ಆಗಿತ್ತು ಅಂದ್ರೆ ಮಾತ್ರ ಕಟ್ ಮಾಡಿ ಇದನ್ನು ಮಾಡ್ತೀನಿ. ಈಗ ಎಣ್ಣೆ ಬೀಳುತ್ತೆ ಇದ್ರೊಳಗಡೆ ನೋಡಿ, ಬೀಳಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಇಡ್ತೇನೆ ಅಲ್ಲಿ. ಹಾಗಾಗಿ ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಇಲ್ಲಿ ಪುಲಾವ್ ಹಣ್ಣಂತೂ ರೆಡಿ ಇದೆ. ಹರಿಯಾಣಿ ಪುಲಾವ್ ರೆಡಿ ಇದೆ. ಧನುಷ್ ಮಾತ್ರ ಸ್ವಲ್ಪ ತಿಂದವಾಗ ಇನ್ನೊಂದು ಚೂರು ಅನ್ನ ಇಟ್ಟೀನಿ. ಮೇಲ್ಗಡೆ ಅನ್ನ ಮೊಸರ ಯಾರಾದರೂ ತಿನ್ನಲಿ ಬಿಡಲಿ ಅಂಥೇಳಿ. ಈಗ ಇದು ನೋಡಿ, ಟೊಮೆಟೊ ಕೆಚಪ್ಪು ತುಂಬಾ ಚೆನ್ನಾಗಿರುತ್ತೆ. ಡಿ ಮಾರ್ಟಲ್ಲಿ ತಂದಿದ್ದೀನಿ, ಇನ್ನೂ ಓಪನೇ ಮಾಡಿಲ್ಲ. ಒಂದಕ್ಕೆ ಎಷ್ಟಿದೆ, ಅದಕ್ಕೆ 120 ರೂಪಾಯಿ. ಡಿ ಮಾರ್ಟಲ್ಲಿ ಆದರೆ ಸ್ವಲ್ಪ ಕಮ್ಮಿ ಇದೆ. ಹೊರಗಡೆ ತೊಗೊಳಿಕ್ಕೆ ಹೋದರೆ ಜಾಸ್ತಿ ಇದೆ. 1 kgಗೆ 180 190 ಈ ಥರ ತೊಗೋತಾರೆ ಸ್ನೇಹಿತರೆ. ಅದಕ್ಕಾಗಿ ಇದೊಂದು ತೊಗೊಂಡಿದ್ದೀನಿ. ಇದನ್ನು ಹಾಗೆ ಇಡ್ತೇವೆ. ಅದರ ಡಬ್ಬಿ ಕೂಡ ಇದೆ, ಇಲ್ಲಿ ಹಾಕಿಡ್ಬೋದು. ನಾನು ಡಬ್ಬಿಗೆ ಹಾಕಿಡಲ್ಲ. ಅದರದ್ದು ಇದು ಇದೆ, ಚೆನ್ನಾಗಿ ಉಂಟು, ನೀರು ಉಂಟು. ನಾವು ಮಣ್ಣಿ ತೊಳೆದೀವಿ, ಕ್ಲೀನ್ ಮಾಡಿ. ಟೊಮೆಟೊ ಕೆಚಪ್ದು ಇದೆ ಡಬ್ಬಿ. ಹಾಗಾಗಿ ಅದಕ್ಕೆ ಎಣ್ಣೆಗೆ ಅದು ಯೂಸ್ ಮಾಡ್ಬೇಕಂತ ಹೇಳಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಅದರೊಂದು ಒಳಗಡೆಂದು ಸರಿಯಾಗಿ ಬೀಳಲ್ಲ. ಎಣ್ಣೆಗೆ ಅಂತೇಳಿ ತಂದದ್ದು ಅದು ಬೀಳಲ್ಲ. ಅದಕ್ಕಾಗಿ ಈಗ ಎಣ್ಣೆ ಕೂಡ ಹಾಕಿಟ್ಕೊಂಡು ಸ್ನೇಹಿತರೆ, ಹೇಗಿದ್ದರೂ ಕೊಡೋದು. ಇವತ್ತು ರಾತ್ರಿಗೆ ಅಡುಗೆ ಇದೆ, ಹಾಗೆ ಏನು ಮಾಡಲ್ಲ. ನಾಳೆಗೆ ಇದು ರೆಸಿಪಿ ನಿಮಗೆ ಇವತ್ತೇ ಬರುತ್ತೆ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತೇನಿಲ್ಲ, ಇಷ್ಟೇ ಇರೋದು ಅಡುಗೆ. ಇದಷ್ಟು ಅನ್ನ ಇದೆ ನೋಡಿ ಸ್ನೇಹಿತರೆ. ಒಳ್ಳೆ ಪ್ಯಾಕೆಟಲ್ಲಿ ಇದು ಬರುತ್ತೆ ಗೊತ್ತಾ ನಿಮಗೆ, ಖರ್ಜೂರ ಒಳ್ಳೆಯದು ಪ್ಯಾಕೆಟ್ ಒಳಗಡೆ ಬರುತ್ತೆ ನೋಡಿ, ಲೂಸಲ್ಲ. ಪ್ಯಾಕೆಟ್ ಒಳಗಡೆ ಐತೇನೆ, ಎಷ್ಟೋ ಕಾಸ್ಟ್ಲಿ ಇರುತ್ತೆ. ನಮ್ಮ ಮನೆಯವರು ಹೊರಗಡೆದು ತಂದರೆ, ಲೂಸ್ ತಂದರೆ ಕಸ ಎಲ್ಲ ಇರುತ್ತೆ ಅದರೊಳಗಡೆ ಅಂಥೇಳಿ ಒಳ್ಳೆಯದು ಪ್ಯಾಕೆಟ್ ಒಳಗಡೆ ತಂದಿದ್ರಿ. ಯಾವ ಥರ ಇದೆ ನೋಡಿ, ಯಾವತ್ತಿಂದಿತ್ತು ಗೊತ್ತಿಲ್ಲ, ಚೆನ್ನಾಗಿಲ್ಲ. ಅದಕ್ಕೆ ಎತ್ತಿಟ್ಟಿದ್ದೀವಿ. ಹಾಗೆ ಇಲ್ಲಿ ಅನ್ನ ಮೊಸರು ಉಣ್ಣೋರು ಮೇಲ್ಗಡೆ ಸ್ವಲ್ಪ ಅನ್ನ ಮೊಸರು ಕೂಡ ಉಣ್ತಾರೆ. ಉಣ್ಣೋರು ಕೂಡ ಅನ್ನ ಮೊಸರು ಉಣ್ತಾರೆ. ಉಣ್ಲಿ ಸ್ನೇಹಿತರೆ. ನಾನೀಗ ಒಂದು ವಿಡಿಯೋ ಇದೆ, ಎಡಿಟ್ ಮಾಡ್ಕೊತೀನಿ. ಹಾಗೆ ಶ್ರೇಯಮ್ಮ ಕೂಡ ದೇವರಿಗೆ ದೀಪ ಹಚ್ಚಿದ್ದಾಳೆ ಆಲ್ರೆಡಿ. ಈಗ ಏನು ಮಾಡ್ತಾಯಿದ್ದಾಳೆ ಅಂದರೆ ಅವಳು ತೋರಿಸ್ತೀನಿ. ಅವಳು ಇಲ್ಲಿ
ಅವಳದ್ದು ಲೋನಿಂದು ಅಪ್ಲಿಕೇಶನ್ ಹಾಕ್ತಾಯಿದ್ದಾಳೆ. ಎಕ್ಸಾಮ್ ಮುಗೀತಲ್ಲ, ಇಷ್ಟು ದಿನ ಎಕ್ಸಾಮ್ ಇದೆ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದಿಲ್ಲ. ಈಗ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಬೇಕು. ಹಾಕಿದ ನಂತರ ಮೊಬೈಲಲ್ಲಿ ಅಕ್ಸೆಪ್ಟ್ ಆದಮೇಲೆ ಬ್ಯಾಂಕಿಗೆ ಹೋಗ್ಬೇಕಂತೆ. ಈ ಥರ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಫಾರ್ಮ್ ಎಲ್ಲ ಅವಳು ಫಿಲಪ್ ಮಾಡ್ತಾಯಿದ್ದಾಳೆ. ಅಲ್ಲೊಂದಿದೆ, ಇಲ್ಲೊಂದಿದೆ. ಹಾಗಾಗಿ ಮಾಡಲಿ ಸ್ನೇಹಿತರೆ ಅವಳು. ನಂದು ಸ್ವಲ್ಪ ಆಚೆ ಈಚೆ ಕೆಲಸ ಇದೆ. ಇವತ್ತು ಮಳೆ ಇಲ್ಲ, ಸೆಕೆ ಮಳೆ ಬರುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ. ಹೊರಗಡೆ ಲೈಟ್ ಭಾಳ ಹಾಕಲ್ಲ ನಾವೀಗ, ಯಾಕೆ ಅಂದರೆ ಹುಳ ಭಾಳ ಜಾಸ್ತಿ ಬರ್ತಾವೆ ಅಂಥೇಳಿ ಹಾಕಿಲ್ಲ. ಈಗ ಊಟ ಮಾಡುವಾಗ ಯಜಮಾನ್ರ ಕಡೆಯಿಂದ ಕೇಳ್ತೀನಿ. ನೋಡಿ, ಯಜಮಾನ್ರು ಅವರು ಸ್ನಾನ ಮಾಡ್ತಾಯಿದ್ದಾರಲ್ಲ, ಹಾಗಾಗಿ ಈಗ ಏನಿಲ್ಲ ಸ್ನೇಹಿತರೆ. ಆವಾಗಲೇ ಧನುಷ್ ಹೇಳಿದ್ದಾನೆ, ಜಾಸ್ತಿ ಏನಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಜಮಾನ್ರು ಇದು ಬಾಟ್ಲಿ ಗಾಡೀಲಿ ಇಟ್ಕೊಂಡಿದ್ರು, ನೀರು ಅಂದರೆ ಹೊರಗಡೆ ಅದ ನೀರು ಅದು ಬೇಕಾದರೆ ಕುಡಿಲಿಕ್ಕೆ ಅಂಥೇಳಿ. ಇದು ಯಾಕೋ ಸ್ಮೆಲ್ ಬರ್ತಾಯಿದೆ ಅಂಥೇಳಿ ಬೇಡ ಅಂತ ತೆಗೆದಿಟ್ಟಾರೆ, ಇಲ್ಲಿ ಬಿಟ್ಟಿದ್ದಾರೆ. ಬೇರೆದು ಕೊಡಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪುಲಾವ್ ಬರುತ್ತೆ ಇವತ್ತಿಂದು ರೆಸಿಪಿ, ಹರಿಯಾಣಿ ಪುಲಾವ್ ಬರುತ್ತೆ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೀರೆ ಯಾರಿಗಾದ್ರೂ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಲ್ರೆಡಿ 9 ಗಂಟೆಗಿದೆ ಟೈಮು. ಶುಭರಾತ್ರಿ, ಗುಡ್ ನೈಟ್. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ.